ವಿಜೃಂಭಣೆಯಿಂದ ಜರುಗಿದ ಶ್ರೀ ರಂಗನಾಥ ಸ್ವಾಮಿಯ ಬ್ರಹ್ಮರಥೋತ್ಸವ. A5 ನ್ಯೂಸ್ಗೆ ಸ್ವಾಗತ. ಶಿವಮೊಗ್ಗ ಜಿಲ್ಲೆ ಸೊರಬ ಪಟ್ಟಣದ ಆರಾಧ್ಯ ದೈವ ಶ್ರೀ ರಂಗನಾಥ ಸ್ವಾಮಿಯ ಬ್ರಹ್ಮರಥೋತ್ಸವ ಸೋಮವಾರ ಸಕಲ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ವಿಜೃಂಭಣೆಯಿಂದ ಜರುಗಿತು. ರಥೋತ್ಸವದ ಅಂಗವಾಗಿ ಶ್ರೀದೇವರಿಗೆ ವಿಶೇಷ ಅಲಂಕಾರ, ಪೂಜೆ, ಅಭಿಷೇಕ ಹಾಗೂ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಪಲ್ಲಕ್ಕಿ ಉತ್ಸವ ನಡೆಯಿತು. ದೇವಸ್ಥಾನದ ಪ್ರಧಾನ ಅರ್ಚಕ ವಿದ್ವಾನ್ ಘನ ಪಾಠಿ ನಾರಾಯಣ ಭಟ್ ಮರಾಠೆ ನೇತೃತ್ವದಲ್ಲಿ ಪೂಜಾ ಕೈಂಕರ್ಯಗಳು ಜರುಗಿದವು. ಭಕ್ತಾದಿಗಳು ರಥದ ಕಳಶಕ್ಕೆ ಬಾಳೆಹಣ್ಣು ಉತ್ತತ್ತಿ ಬೀರುವ ಮೂಲಕ ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥಿಸಿದ್ದಾರೆ. ಸಾರ್ವಜನಿಕ ಅನ್ನ ಸಂತರ್ಪಣೆ ಜರುಗಿತು. 13ರಂದು ಅವಭೃತ, 14ರಂದು ಸಂಧಾನ ಸೇವೆ, ಪೂರ್ಣಾಹುತಿ, ಅಂಕುರ ಪ್ರದಾನ ವಿತರಣೆ ಹಾಗೂ ಆಶೀರ್ವಾದ ನಡೆಯಲಿದೆ. ರಥವು ಶಿಥಿಲವಾಗಿದ್ದು ಈ ಬಾರಿಯೂ ನೂತನ ರಥ ಸಂಪೂರ್ಣವಾಗಿ ಪೂರ್ಣಗೊಳ್ಳದಿರುವುದರಿಂದ ಭಕ್ತರಲ್ಲಿ ಬೇಸರ ಮೂಡಿಸಿದೆ. ಶ್ರೀ ರಂಗನಾಥ ನೂತನ ಬ್ರಹ್ಮರಥ ನಿರ್ಮಾಣ ಸಮಿತಿಯ ವತಿಯಿಂದ ಪ್ರಸ್ತುತ ಇರುವ ರಥದ ಮಾದರಿಯಲ್ಲಿಯೇ ರಥ ನಿರ್ಮಿಸಲಾಗುತ್ತಿದೆ. 13 ಅಡಿ ಎತ್ತರ, 12 ಅಡಿ ವ್ಯಾಸವುಳ್ಳ ರಥ ಹಾಗೂ ನೂತನ ಪಲ್ಲಕ್ಕಿ ಸಹ ನಿರ್ಮಿಸಲಾಗುತ್ತಿದೆ. ಸುಮಾರು 70 ಲಕ್ಷ ರು ವೆಚ್ಚವಾಗಲಿದ್ದು ಸರ್ಕಾರದಿಂದ 25 ಲಕ್ಷ ರು ಮಂಜೂರಾಗಿದೆ. ಇದನ್ನ ಇನ್ನು ಸುಮಾರು 45 ಲಕ್ಷ ರು ಅವಶ್ಯಕತೆ ಇದ್ದು ಸದ್ಭಕ್ತರು ಸಹಕಾರ ನೀಡಬೇಕು. ಸಹಕಾರ ನೀಡಬಯಸುವ ದಾನಿಗಳು ಶ್ರೀ ರಂಗನಾಥ ದೇವಾಲಯದ ವ್ಯವಸ್ಥಾಪನಾ ಸಮಿತಿಯ ಕೆನರಾ ಬ್ಯಾಂಕ್ ಸೊರಬ ಶಾಖೆಯ ಖಾತೆಗೆ ಧನ ಸಹಾಯ ಮಾಡಬಹುದು ಎಂದು ಹೇಳಿದ್ದಾರೆ. ಸಂದೀಪ ಯುಎಲ್ ಸೊರಬ. Hey!